ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮವನಿಂದ ನೀನ್ ಕೇಳಿದಷ್ಟು ದುಡ್ಡು ಸಿಕ್ಕಿಲ್ಲ ಅಂತ ಮರ್ಯಾದೆ ತೆಗಿತಿದ್ಯಾ ನೀನು? ಆದ್ರೂ ಮಿನಿಸ್ಟ್ರ್ ಮಗನಿಗೆ ಇಂಥ ಹುಡುಗಿರ ಜೊತೆ ಏನ್ ಕೆಲಸ? ನೀವೇ ಯೋಚನೆ ಮಾಡಿ. 4 ಜನರ ಮುಂದೆ ಕಣ್ಣೀರ್ ಹಾಕಿದ್ರೆ ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಗೇಮ್ ಆಡ್ತಿದ್ದಾಳೆ. ನಿಮ್ಮೆಲ್ಲರ ಬುದ್ಧಿನೂ ಒಂದೇ ಅಲ್ವಾ? ಅದಕ್ಕೆ ಅವ್ರ ಪರ ಮಾತಾಡ್ತಿದ್ದೀರಾ. ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವನು ನನ್ನ ಹತ್ರ ತಪ್ಪಾಗಿ ಮಾತಾಡಿದಾನೆ. ಏಯ್, ನಮ್ ಸುರೇಂದ್ರ ಅಂಥವನಲ್ಲ. ಈ ನಡುವೆ ಕೆಲವು ಹೆಣ್ಣು ಮಕ್ಕಳನ್ನ ನಂಬಕ್ಕಾಗ್ತಾ ಇಲ್ಲ. ದುಡ್ಗೋಸ್ಕರ ಅಡ್ಡದಾರಿ ಹಿಡಿತಾರೆ. ಏನ್ರಿ, ನಮ್ಮ ಅವನಿ ಬಗ್ಗೆ ನಿಮಗ್ ಗೊತ್ತಿಲ್ಲ. ಬೇರೆಯವ್ರು 1 ರೂಪಾಯಿ ಕೂಡ ಅವಳು ಆಸೆ ಪಡಲ್ಲ. ರಕ್ಷಣಾ ಹೊಡಿಬೇಕಂತ ಸ್ಕೆಚ್ ಹಾಕ್ದವರಿಗೆ ರೂಪಾಯಿ ಏನ್ ಲೆಕ್ಕ? ನೋಡಕ್ಕೆ ಅಮಾಯಕರ ತರ ಕಾಣಿಸ್ತೀರಾ. ಏನ್ ಕೆಲ್ಸ ನಮ್ಮ ಇದು? ಅದಕ್ಕೆ ಹೇಳೋದು, ಅಮಾಯಕರ ತರ ಕಾಣೋರ್ನ ನಂಬಾರ್ದು ಅಂತ. ಬುದ್ಧಿವಂತರು, ಗುಣವಂತರು ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ಆಯ್ತು. ದೊಡ್ಡವರು ನಿಜ ಗೊತ್ತಿಲ್ದೇನೆ ಒಂದು ಹುಡುಗಿನ ನೀವು ಹೇಗೆ ಆಪಾದಿಸ್ತಾ ಇದ್ದೀರಾ? ಏಯ್, ಯಾರೋ ನೀನು? ನನ್ನ ಬಗ್ಗೆ ಹೇಳೋದಕ್ ಬರ್ಲಿಲ್ಲ, ನಿನ್ ಬಗ್ಗೆ ಜನರಿಗೆ ತಿಳಿಸೋದಕ್ ಬಂದಿದ್ದೀನಿ. ನನ್ನ ಬಗ್ಗೆ ನೀನೇನ ಹೇಳ್ತೀಯಾ? ನೀನು ಈ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿದ್ಯಾ. ನೀನ್ ಹೇಳಿದ್ರೆ ಜನ ನಂಬ್ತಾರ? ಆಹಾ, ಆಧಾರ ತೋರಿಸಿದ್ರೆ ನಂಬ್ತಾರೆ ಅಲ್ವಾ? ಇದು ಮಿನಿಸ್ಟರ್ ಮಗನ ನಿಜವಾದ ಬಣ್ಣ. ತಕ್ಷಣ ಬಂದು 4 ಬಿಡೋಣ ಅನ್ಕೊಂಡೆ. ಇನ್ನು ಏನ್ ನಾಟಕ ಆಡ್ತಾನೋ ನೋಡೋಣ ಅಂತ ಹಿಂದೆ ಫಾಲೋ ಮಾಡ್ಕೊಂಡು ಬಂದೆ. ನೀನ್ ತಪ್ಪು ಮಾಡಿ ಅನ್ಯಾಯವಾಗಿ ಆ ಹುಡುಗಿ ಮೇಲೆ ಹಾಕ್ತಾ ಇದ್ಯಾ. ನಾಚಿಕೆ ಆಗಲ್ವಾ ನಿನ್ಗೆ? ಏನೇ ಮಾಡಿದ್ರು ತಂದೆ ಹೊರಗಡೆ ಕರ್ಕೊಂಡ್ ಬರ್ತಾರೆ ಅನ್ನೋ ಅಹಂಕಾರ ಇವರಿಗೆ. ಹೆಣ್ಣು ಮಕ್ಕಳು ಆಚೆ ಕೆಲ್ಸಕ್ಕೆ ಬರೋದಕ್ಕೆ ಹೆದರ್ಕೊಳ್ತಾರೆ, ನಿಮ್ಮಂತವ್ರಿಂದಾನೆ. ಇವನು ಇನ್ಯಾವ ಹುಡುಗಿ ಜೊತೆನೂ ಈ ತರ ನಡ್ಕೋಬಾರ್ದು ಅಂದ್ರೆ ಇವನಿಗೆ ಬುದ್ಧಿ ಹೇಳ್ಬೇಕೋ ಬೇಡವೋ? ಅವನೇ ನಿಮ್ ಚಪ್ಪಲಿಯಿಂದ ಅವನ್ ಕೆನ್ನೆಗೆ ಹೊಡಿರಿ. ನನ್ ಬಗ್ಗೆ ಗೊತ್ತಿದ್ದೆ ಮಾತಾಡ್ತಿದ್ಯಾ? ನೀನ್ ಮಿನಿಸ್ಟರ್ ಮಗ ಆಗಿದ್ರೆ ನಿನಗ್ ದೊಡ್ಡದು, ನನ್ಗಲ್ಲ. ಜಾಸ್ತಿ ಮಾತಾಡಿದ್ರೆ ಈ ವಿಡಿಯೋ ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗುತ್ತೆ. ಗುರು, ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ನಿನ್ ದಾರಿಯಲ್ಲಿ ನೀ ಹೋದ್ರೆ ಒಳ್ಳೇದು. ಇಂಥ ಬೆದರಿಕೆಗೆಲ್ಲ ನಾನು ಹೆದರಲ್ಲ ಬ್ರೋ. ಅವನಿಯವರೇ, ನೀವಿನ್ನೇನು ಯೋಚನೆ ಮಾಡದೆ ಹೊಡಿರಿ. ಬೇಡ ಬಿಡಿ,
ಅವ್ರು ಮಾಡಿರೋ ಪಾಪನ ಅವರೇ ಅನುಭವಿಸ್ತಾರೆ. ನಾನು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತು. ಅಷ್ಟೇ ಸಾಕು. ಭಯ ಪಡ್ಬೇಡ್ರಿ, ನಾನಿದ್ದೀನಲ್ವಾ. ನಿಮ್ಮನ್ನ ಇವ್ರೇನು ಮಾಡಕ್ಕಾಗಲ್ಲ. ನೀವು ಕೊಡೋ ಶಿಕ್ಷೆ ಇಂಥವರಿಗೆ ಬುದ್ಧಿ ಮಾತಾಗಿರ್ಬೇಕು. ಆ ಹುಡುಗ ಹೇಳಿದ್ದೆ ನಿಜ. ಇಂಥವರಿಗೆ ಚಪ್ಲಿಲ್ ಉತ್ತರ ಕೊಡೋದೇ ಸರಿ. ಹೊಡಿಯಮ್ಮ, ನಾವೆಲ್ಲ ಇದೀವಿ. ಹೊಡಿಬೇಕು 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 ಹೊಡಿಬೇಕು. ಅವನಿ ಜನರ ಬಲ ಇದೆ ಅಂತೇನಾದ್ರೂ ಮಾಡಿದ್ಯೋ? ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಸಿಕ್ಕಾಕೋತಿಯ ಕಣೋ, ಸುಮ್ಮನೆ ಬಿಡಲ್ಲ ನಿನ್ನ. ಇಷ್ಟು ಕಾಂಪ್ಲಿಕೇಟ್ ಯಾಕೆ ಮಾಡಿದ್ರಿ? ಕೂಲ್ ಡ್ರಿಂಕ್. ಕೂಲ್ ಡ್ರಿಂಕ್ ಕುಡಿದ್ರೆ ಕೂಲಾಗಿ ಹೋಗ್ತೀನಿ ಅನ್ಕೊಂಡಿದ್ಯಾ? ನನ್ಗಾಗಿರೋ ಅವಮಾನ ಸಾವ್ಗಿಂತ ತುಂಬಾನೇ ನೋವು ಕೊಡ್ತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು? ನಿನ್ ಗೈಡ್ನ ಬರೋದಕ್ಕೆ ಹೇಳೋ. ಕರ್ಕೊಂಡು ಬರೋದಕ್ಕೆ ಗೀತಾ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ ಸರ್. ವೆಹಿಕಲ್ ಅಲ್ಲಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ಅಲ್ಲಿ ಯಾರು ಬಂದು ಕಾಪಾಡ್ತಾರೋ ನಾನು ನೋಡ್ತೀನಿ. ಅವನಿ ಎಲ್ಲಿ? ಬೇರೆ ವೆಹಿಕಲ್ ಅರೇಂಜ್ ಮಾಡ್ಬೇಕಂತೆ, ಇಲ್ಲಾಂದ್ರೆ ಬರಲ್ಲ ಅಂತಿದ್ದಾಳೆ. ಬಂದ್ರೆ ಈ ವೆಹಿಕಲಲ್ಲೇ ಬರೋ ಕೇಳು, ಇಲ್ಲ ಅಂದ್ರೆ ಇಲ್ಲ. ಅದನ್ನ ಬಿಟ್ಟು ಅವಳಿಗೋಸ್ಕರ ಬೇರೆ ವೆಹಿಕಲ್ ಮಾಡೋಕ್ಕಾಗಲ್ಲ. ತುಂಬಾ ರೀತಿನಲ್ಲಿ ಹೇಳಿ ನೋಡ್ದೆ, ಕನ್ವಿನ್ಸ್ ಆಗ್ತಿಲ್ಲ. ಸುರೇಂದ್ರ ಅವ್ರ ಜೊತೆ ಟ್ರಾವೆಲ್ ಮಾಡೋಕೆ ಅವಳು ರೆಡಿ ಇಲ್ಲ. ಬರಲ್ಲ ಅಂತ ಹಠ ಮಾಡಿದ್ರೆ ಬಲ್ವಂತವಾಗಿ ಗೆಳ್ಕೊಂಡ್ ಬರ್ಬೇಕಾಗತ್ತೆ. ಹೇಯ್ ಬನ್ರ, ಅವಳಿಗೊಂದು ಗತಿ ಕಾಣಿಸೋಣ. ಸುರೇಂದ್ರ ನಿಂತ್ಕೋ, ನಾವು ಇಲ್ಲಿಯವರಲ್ಲ. ಏನಾದ್ರೂ ಮಾಡಿದ್ರೆ ಈಗ ಪ್ರಾಬ್ಲಮ್ ಆಗುತ್ತೆ. ಸಿಟಿಗೆ ಹೋದ್ಮೇಲೆ ನೋಡ್ಕೊಳ್ಳೋಣ. ಹೌದು ಸುರೇಂದ್ರ, ಇಲ್ಲಿ ತಪ್ಪಿಸ್ಕೊಂಡ್ರು ಅಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ? ನೀವು ತಪ್ಪು ಮಾಡಿ ಅವಳನ್ನ ಯಾಕೆ? ನನಗ್ ನೀತಿ ಪಾಠ ಹೇಳೋದಕ್ಕೆ ಟ್ರೈ ಮಾಡಬೇಡ. ನಡಿ. ನಾನು ಅವನಿ ಜೊತೆನೆ ಬರ್ತೀನಿ. ಆಗಿರೋದು ಚಿಕ್ಕ ವಿಷಯ ಅಲ್ಲ, ಅನಾವಶ್ಯಕವಾಗಿ ನೀ ಸಿಕ್ಕಾಕೋತೀಯ. ನಮ್ ಜೊತೆಗೆ ಬರೋದು ಎಲ್ಲಕ್ಕಿಂತ ಒಳ್ಳೇದು. ಕಾಶಿ, ಹೋಗೋಣ ಬಾ. ತುಂಬಾ ದಿನಗಳಿಂದ ಈ ಫೀಲ್ಡಲ್ಲಿದ್ದೀವಿ. ಯಾವತ್ತೂ ಇಂಥ ಪರಿಸ್ಥಿತಿ ಎದುರಾಗ್ಲಿಲ್ಲ. ಮೆಚ್ಕೊಂಡಿರೋರ್ನ ನೋಡಿದ್ದೀನಿ, ಆದ್ರೆ ನನ್ನ ಮನ್ಸನ್ನು ನೋಯಿಸೋರ್ನ ನೋಡಿಲ್ಲ ನಾನು. ಅಂತಹ ಪೊರ್ಕಿಗಳು ಅವಾಗವಾಗ ಎದುರಾಗ್ತಾನೆ ಇರ್ತಾರೆ. ಎದುರಿಸ್ತಾ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ಬೇಕ್ರಿ.
ಅದ್ ಸರಿ, ಅವ್ರನ್ನ ಕಳಿಸ್ಬಿಟ್ರಿ, ನೀವೇಗ ಹೋಗ್ತೀರಾ? ಅವರೇ ಪಾಪ ನಿಮ್ ಫ್ರೆಂಡು ಕೂಡ ಭಯಪಟ್ಟು ಅವ್ರ ಜೊತೆನೆ ಹೊರಟು ಹೋದ್ರು. ನೀವು ಒಂಟಿಯಾಗಿ ಹೋಗೋದು ಸರಿ ಅಲ್ಲ ಅನ್ಸುತ್ತೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸಣ್ಣ ಮಾತು. ಹೇಳಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ ಕಾರಲ್ಲಿ ಬರ್ಬೋದು. ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಏನೋ ಚಿಕ್ಕ ಹೆಲ್ಪ್ ಮಾಡಿದ ಮಾತ್ರಕ್ಕೆ ಕುರುಡಾಗಿ ನಂಬಿ ಟ್ರಾವೆಲ್ ಮಾಡ್ಬೋದಾ ಅಂತ ನಿಮ್ ಮನಸ್ಸು ಹೇಳ್ತಿದೆ. ಆಮ್ ಐ ರೈಟ್? ನೀವು ಹಾಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಎಲ್ಲರೂ ಆ ಮಿನಿಸ್ಟರ್ ಮಗನ್ ಹಾಗೆ ಇರಲ್ಲ ರೀ. ನಂಬಿಕೆ ಇದ್ರೆ ಕಾರ್ ಹತ್ರ ಬನ್ನಿ, ವೇಟ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಹೊತ್ತಿನ ಪರಿಚಯಕ್ಕೆ ನನ್ನಂಥವನ್ನ ನಂಬಬೇಕು ಅಂತ ರೂಲ್ ಏನೂ ಇಲ್ಲ, ಬಟ್ ಬಂದಿದ್ರೆ ಒಳ್ಳೇದಿತ್ತು. ಸರ್, ಹೋಗೋಣ್ವಾ? ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಪ್ಲೀಸ್. ಅವನಿವರೇ, ನೀವೊಬ್ಬ ಗೈಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ ರೀತಿನ ಸ್ವಲ್ಪ ಹೊತ್ತು ಗಮನಿಸ್ದೆ ನಾನು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮಂತ ಗೈಡ್ಗಳು ತುಂಬಾ ರೇರ್ ಆಗಿರ್ತಾರೆ. ಥ್ಯಾಂಕ್ ಯು. ಪ್ರೊಫೆಷನ್ ಜೊತೆ ಡೆಡಿಕೇಶನ್ ಇದ್ರೆ ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇರತ್ತೆ, ಅಷ್ಟೇ ಅಲ್ವಾ ರೀ? ಹೌದು. ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಿಮಗೆ ಕೇಳೋ ತಾಳ್ಮೆ ಇದ್ರೆ ನನ್ ಬಗ್ಗೆನೂ 4 ಮಾತು ಹೇಳ್ತೀನಿ. ಹೇಳಿ. ನನ್ನ ಹೆಸರು ಶ್ರೀಕರ್, ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಲೀಡರ್. ದೇವ್ರ ದಯೆ, ಅಪ್ಪ ಅಮ್ಮನ ಆಶೀರ್ವಾದದಿಂದ ಒಳ್ಳೆ ಕಂಪ್ನಿಲಿದ್ದೀನಿ. ನಾಗಾರ್ಜುನ್ ಸಾಗರ್ ಅಲ್ಲಿ ಮೀಟಿಂಗ್ ಇದ್ದಿದ್ದಕ್ಕೆ ಅಟೆಂಡ್ ಆಗಿದ್ದೆ ರೀ. ವಿಚಿತ್ರ ಏನು ಅಂದ್ರೆ ನಿಮ್ ಪ್ರಯಾಣ ಬೇರೆ, ನನ್ನ ಪ್ರಯಾಣನೇ ಬೇರೆ. ಇವಾಗ ಮಾತ್ರ ಇಬ್ರು ಸೇರಿ ಪ್ರಯಾಣ ಮಾಡ್ತಿದ್ದೀವಿ. ಇದನ್ನೆಲ್ಲ ದೇವರು ಮೊದಲೇ ಬರ್ದಿದ್ದಾನೆ ಅನ್ನಿಸ್ತಿದೆ. ಅವನೇ ಅವರೇ, ನಾನೇನು ಫಿಲಾಸಫಿ ಮಾತಾಡ್ತಿಲ್ಲ ಅಂತ ನೀವು ಅನ್ಕೊಳ್ಳೋದಾದ್ರೆ ನಾನೊಂದು ಮಾತು ಹೇಳ್ತೀನಿ. ಈ ಪ್ರಾಬ್ಲಮ್ಸ್ ಅನ್ನೋದು ಗಾಳಿ ತರದ್ದು ರೀ, ಅದಿಲ್ದಿರೋ ಜಾಗನೇ ಇಲ್ಲ. ಅದಕ್ಕೆ ಯಾವುದನ್ನು ಕೂಡ ಹೆಚ್ಚಾಗಿ ಮನ್ಸಿಗೆ ತಗೋಬಾರ್ದು. ಆಗ ಹೋಗಿರೋದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ, ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡಿ. ಹೇಳಮ್ಮ. ಹೋಗಿದ್ ಕೆಲ್ಸ ಆಯ್ತಾ? ಆಯ್ತಮ್ಮ. ಹೊರಟಿದ್ಯಾ? ಹೊರಟಿದ್ದೀನಮ್ಮ, ಆನ್ ದಿ ವೇ. ಪುರೋಹಿತರು ಬಂದು ಹೋದ್ರು. ಏನಂದ್ರು? ಇನ್ನೇನ್ ಹೇಳ್ತಾರೆ, ಯಾವಾಗ್ಲೂ ಹೇಳೋದೆ, ನಕ್ಷತ್ರ ಹೊಂದಿದ್ರೆ ರಾಶಿ ಹೊಂದಲ್ಲ, ರಾಶಿ ಹೊಂದಿದ್ರೆ ವಾರ ಹೊಂದಲ್ಲ ಅಂತ. ಹೌದಾ? ದಾರಿಲಿ ರಾಮರ ದೇವಸ್ಥಾನ ಇದೆ, ಹೋಗಿ ದರ್ಶನ ಮಾಡ್ಕೊಂಡು ಆದಷ್ಟು ಬೇಗ ನಮಗ್ ಬೇಕಾಗಿರೋ ಜಾತಕ ಇರೋ ಹುಡುಗಿ ಜೊತೆನೆ ಮದ್ವೆ ಆಗ್ಬೇಕು ಅಂತ ಬೇಡ್ಕೊ. ಆ ರಾಮರ ಆಶೀರ್ವಾದದಿಂದಾದ್ರೂ ನನ್ನ ಚಿಕ್ಕ ಸೊಸೆ ಬೇಗ ನನ್ನ ಮನೆಗೆ ಕಾಲಿಡ್ತಾಳೇನೋ ಅಂತ. ಸರಿನಾ? ಸರಿನಮ್ಮ. ಬೇಗ ಬಂದ್ಬಿಡು. ಸರಿ. ಶ್ರೀ, ಇನ್ನೊಂದ್ ಮಾತು. ಹೇಳಮ್ಮ. ಬೇಗ ಮದ್ವೆ ಆದ್ರೆ ಗಂಡ ಹೆಂಡತಿ ಇಬ್ರು ಬಂದು 100 ತೆಂಗಿನಕಾಯಿ ಹೊಡಿತೀವಿ ಅಂತ ಕೂಡ ಹರಕೆ ಹೊತ್ಕೊ.
ಸರಿ ಅಮ್ಮ. ಸಡನ್ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸ್ಬಿಟ್ಟೆ. ಏನಾದ್ರೂ ತೊಂದರೆ ಆಗಿದ್ರೆ ಸಾರಿ ರೀ. ಪರವಾಗಿಲ್ಲ ಬಿಡಿ. ಥ್ಯಾಂಕ್ ಯು. ಹಾ, ಅವನೇ ಅವರೇ. ನಮ್ದು ದೊಡ್ಡ ಫ್ಯಾಮಿಲಿ ರೀ. ಅಮ್ಮ, ಅಪ್ಪ, ನಾನು, ಅಕ್ಕ, ಭಾವ, ಅಣ್ಣ, ಅದ್ಕೆ, ಅಕ್ಕನ ಮಗಳು ಎಲ್ಲರೂ ಒಂದೇ ಮನೇಲಿ ಇರ್ತೀವಿ. ತುಂಬಾ ತುಂಬಾ ಹ್ಯಾಪಿ ಫ್ಯಾಮಿಲಿ ರೀ ನಮ್ದು. ಅಮ್ಮ ಅಂದ್ರೆ ಎಲ್ಲರಿಗೂ ಗೌರವ, ಅಪ್ಪ ಅಂದ್ರೆ ಎಲ್ಲರಿಗೂ ಅಭಿಮಾನ. ಅವ್ರು ಬೆಳೆಸಿದ ರೀತಿ ನನ್ನ ಪಾಲ್ಗೆ ದೊಡ್ಡ ವರ ಅನ್ಕೊಳ್ಳಿ. ನಾನ್ ಕೊನೆಯವನು, ಮದ್ವೆ ವಯಸ್ಸಿಗೆ ಬಂದಿರೋನು. ಅದಕ್ಕೆ ಅಮ್ಮ ಯಾವಾಗ್ಲೂ ನನ್ನ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ದಾರಿಲಿ ರಾಮನ್ ದೇವಸ್ಥಾನ ಇದೆ ಅಲ್ವಾ, ಒಂದ್ಸರಿ ಹೋಗಿ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಮ್ಮ ಹೇಳಿದ್ಲು. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದು 10 ನಿಮಿಷ ದೇವಸ್ಥಾನದ ಹತ್ರ ವೇಟ್ ಮಾಡ್ಬೋದಾ? ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ರೀ. ನೀವು ಕಾರಲ್ಲೇ ವೇಟ್ ಮಾಡ್ತೀರಿ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ ಆಯ್ತು. ಅವನೇ ಅವ್ರನ್ನ ಕರೆದ್ರೆ ಅವನೇ ಅವರೇ. ಇದಕ್ಕೂ ಮುಂಚೆ ನೀವು ಈ ಟೆಂಪಲ್ ನೋಡಿದ್ದೀರಾ? ನೋಡಿಲ್ಲ. ಹಾಗಾದ್ರೆ ನೀವು ಕೂಡ ಬನ್ನಿ, ದರ್ಶನ ಮಾಡ್ಕೊಂಡು ಬರೋಣ. ಈ ರಾಮನ್ ದೇವಸ್ಥಾನ ಮೋರ್ ಪವರ್ಫುಲ್. ಏನ್ ಕೇಳ್ಕೋತೀವೋ ಅದ್ ನಡೆಯುತ್ತೆ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ. ಭೂತ ಆತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶರ್ವಶಿವಸ್ಥಾಣುಃ ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭಕ್ತ ಪ್ರಭವಃ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಹೃಷೀಕೇಶ ಪದ್ಮನಾಭೋ ಅಮರ ಪ್ರಭು ವಿಶ್ವಕರ್ಮಾ ಮನುಸ್ತ್ವಷ್ಟಸ್ಥವಿಷ್ಟಸ್ಥವಿರೋ ಧ್ರುವಃ. ಅವನಿದು ಅಮ್ಮನಂತಹ ಜಾತಕ ಆಗಿರಬೇಕು. ಅವನಿ ಜೊತೆ ಜೀವನದಲ್ಲೂ ಕೂಡ ಪ್ರಯಾಣ ಮಾಡಬೇಕು. ಆಶೀರ್ವಾದ ಮಾಡು ಸ್ವಾಮಿ. ಅವನೇ ಅವರೇ, ನೀವೇನ್ ಕೇಳ್ಕೊಂಡ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಮ್ಮಮ್ಮ ಕೇಳ್ಕೊಳ್ಳೋ ಹುಡುಗಿ ನನ್ನ ಲೈಫಲ್ಲಿ ಬರಲಿ ಅಂತ ಕೇಳ್ಕೊಂಡೆ ರೀ. ಬರ್ತಾಳೆ ಬಿಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರೀ. 2 ಮಿನಿಟ್ಸ್ ವೇಟ್ ಮಾಡಿ, ನಾನು ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಸರಿ ರೀ. ಅವಳ ಜಾತಕದ ಬಗ್ಗೆ ತಿಳ್ಕೋಬೇಕು.